ಅಶೋಕ್, ಊಟ ಕಳಿಸ್ರೋ ಇಲ್ವೋ ಅಂತ ಮನೆಗೆ ಫೋನ್ ಮಾಡಿ ತಿಳ್ಕೊ. ಸರಿ ಡ್ಯಾಡಿ. ಹಲೋ ಹಲೋ ವೈದೇಹಿ, ಊಟ ಕಳ್ಸಾಯ್ತಾ? ಒಂದ್ ನಿಮಿಷ ಇರಿ, ನೋಡಿ ಹೇಳ್ತೀನಿ. ಹಾಂ. ಶ್ಯಾಮಾ, ಶ್ಯಾಮಾ. ಏನಕ್ಕ? ಶ್ಯಾಮಾ, ಆಫೀಸಿಗೆ ಊಟ ಕಳ್ಸಿದ್ಯಾ ತಾನೆ? ಹಾ, ಕಳ್ಸಿದ್ದೀನಕ್ಕ. ಈಗಷ್ಟೇ ಬೋರಮ್ಮ ತಗೊಂಡು ಹೋದ್ರು. ಬೋರಮ್ಮ ಆಲ್ರೆಡಿ ತಗೊಂಡ್ ಬರ್ತಿದಾರಂತೆ ರೀ. ಓಕೆ. ಶ್ಯಾಮಾ, ಶ್ಯಾಮಾ. ಅತ್ತೆ ಕರೀತಿದ್ದಾರೆ, ಬಾ. ಏನತ್ತೆ? ಕ್ಯಾರಿಯರ್ ಇನ್ನ ಯಾಕೆ ಕಳ್ಸಿಲ್ಲ? ಕಳ್ಸಿದ್ದೀನಿ ಅತ್ತೆ. ಬೋರಮ್ಮ ತಗೊಂಡು ಹೋದ್ರು. ಮತ್ತದೇನು? ಅಯ್ಯೋ, ಇದೆಲ್ಲ ನಾನ್ ಮಾಡಿದ್ದೆ. ಮತ್ತೆ ಬೋರಮ್ಮ ತಗೊಂಡು ಹೋಗಿದ್ದು? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಅತ್ತೆ. ನಂಗೆ ಅರ್ಥ ಆಯ್ತು. ಈ ಕ್ಯಾರಿಯರ್ ಕಳ್ಸೋ ಬದಲು ಬೇರೆ ಕ್ಯಾರಿಯರ್ ಕೊಟ್ಟಿರ್ತೀಯ. ಇಷ್ಟಕ್ಕೂ ನಿಂಗೆ ಅಡ್ಗೆ ಮಾಡು ಅಂತ ಯಾರು ಹೇಳಿದ್ದು? ನಿನ್ನಿಷ್ಟಕ್ಕೆ ನೀನೇ ಮಾಡ್ತೀನಿ ಅಂತ ಒಪ್ಕೊಂಡೆ, ಕೊನೆಗೆ ಹೀಗೆ ಮಾಡಿದ್ಯಾ. ಗೆಸ್ಟ್ಗಳಿಗೆ ಸಮಯಕ್ಕೆ ಊಟ ಕಳಿಸ್ದೇ ಇದ್ರೆ ಅದು ನಿಮ್ಮ ಮಾವಂಗೆ ಎಷ್ಟು ಅವಮಾನ ಗೊತ್ತಾ? ಎಲ್ಲೋ ಏನೋ ತಪ್ಪಾಗಿರ್ಬೇಕು ಅತ್ತೆ. ಆದ್ರೆ ಆ ತಪ್ಪನ್ನ ಹೇಗೆ ಸರಿ ಮಾಡೋದು? ಆಗ್ಲೇ ಲಂಚ್ಗೆ ಟೈಮ್ ಆಗ್ತಿದೆ. ಶ್ಯಾಮಾ, ನಿನ್ ಕ್ಯಾರಿಯರ್ ತಗೊಂಡು ಕಾರಲ್ಲಿ ಹೋಗಿ ಕೊಟ್ಬಾ. ಸರಿ ಅಕ್ಕ. ಅಯ್ಯೋ, ಒಂದು ಕಾರು ಇಲ್ವಲ್ಲ. ವಾಚ್ಮ್ಯಾನ್, ವಾಚ್ಮ್ಯಾನ್. ಅಮ್ಮ, ಬರ್ತಾ ಇದ್ದೀನಮ್ಮ. ಹೇಳಿ ಅಮ್ಮ. ಕಾರ್ ಏನಾಯ್ತು? ಒಂದು ಸರ್ವಿಸ್ ಕೊಟ್ಟಿದ್ದಾರಮ್ಮ, ಇನ್ನೊಂದು ಐಶ್ವರ್ಯಮ್ಮ ತಗೋಗಿದ್ದಾರಮ್ಮ. ಐಶ್ವರ್ಯ ಎಲ್ಲಿಗೆ ಹೋಗಿದ್ದಾಳೆ? ಗೊತ್ತಿಲ್ಲ ಅತ್ತೆ. ಒಂದ್ಸರಿ ಅವಳಿಗೆ ಫೋನ್ ಮಾಡಿಬಿಡಿ, ಬಂದು ಕ್ಯಾರಿಯರ್ ತಗೊಂಡು ಹೋಗ್ತಾಳೆ. ಅತ್ತೆ,
ಆಫೀಸಿಗೆ ಹೋಗಿಲ್ಲ ಅಂತ ಗೊತ್ತಾಗಿರುತ್ತೆ. ಶ್ಯಾಮಂಗೆ ಒಂದ್ ರೌಂಡ್ ಸರಿಯಾಗಿ ಬೈದಿರ್ತಾರೆ. ಎಸ್, ಹಲೋ ಐಶ್ವರ್ಯ, ಹಾ ಅತ್ತೆ. ಒಂದ್ ಚಿಕ್ಕ ತಪ್ಪಾಗೋಗಿದೆ. ತಪ್ಪ? ನೀವ್ ತಪ್ಪು ಮಾಡೋದಾ? ನಾನ್ ನಂಬಲ್ಲ ಅತ್ತೆ. ತಪ್ಪು ಮಾಡಿರೋದು ನಾನಲ್ಲ, ಶ್ಯಾಮ. ಫುಡ್ ಇರೋ ಕ್ಯಾರಿಯರ್ ಕಳ್ಸೋದ್ ಬಿಟ್ಟು ಬೇರೆ ಯಾವುದೋ ಕ್ಯಾರಿಯರ್ ಕಳ್ಸಿದಾಳೆ. ಹೌದಾ? ಬೇರೆ ಕ್ಯಾರಿಯರ್ ಕಳ್ಸಿದಾಳ? ಹಾಗೆ ಹೇಗ್ ಮಾಡಿದ್ಲು ಶ್ಯಾಮ? ಯಾಕೆ ಮಾಡಿದಾಳೆ ಅಂದ್ರೆ ಏನ್ ಹೇಳೋದು? ನನ್ ಕರ್ಮ. ಬೇಡ ಬೇಡ ಅಂದ್ರು ಕೇಳಿಸ್ಕೊಳ್ದೆ ನಿಮ್ ಮಾವ ಇವಳ ಹತ್ರನೇ ಅಡ್ಗೆ ಮಾಡೋಕ್ ಹೇಳಿದ್ರು. ಈಗ ತಕ್ಕ ಶಾಸ್ತಿ ಆಗಿದೆ. ಸರಿ ಬಿಡು, ಆ ವಿಷಯ ಎಲ್ಲ ಆಮೇಲೆ ಮಾತಾಡೋಣ. ನೀನ್ ಈಗ್ಲೇ ಬಂದು ಕ್ಯಾರಿಯರ್ ತಗೊಂಡು ಆಫೀಸಿಗೆ ಹೋಗು. ಮನೆಗ? ಈಗ ನಾನ್ ಮನೆಗ್ ಬಂದು ಕ್ಯಾರಿಯರ್ ತಗೊಂಡು ಮತ್ತೆ ಆಫೀಸ್ಗೆ ಹೋಗೋದ್ರಲ್ಲಿ ಲಂಚ್ ಟೈಮ್ ಮುಗ್ದೋಗಿರತ್ತೆ ಅತ್ತೆ. ನಾನು ಆಫೀಸ್ ಹತ್ರನೇ ಇದ್ದೀನಿ. ದಾರಿಯಲ್ಲಿ ಒಳ್ಳೆ ರೆಸ್ಟೋರೆಂಟಲ್ಲಿ ಫುಡ್ ತಗೊಂಡು ಲಂಚ್ ಟೈಮ್ಗೆಲ್ಲೋ ಆಫೀಸಿಗೆ ಹೋಗಿರ್ತೀನಿ. ಆ ಕೆಲಸ ಮಾಡಮ್ಮ, ನಿಂಗೆ ಪುಣ್ಯ ಬರುತ್ತೆ. ಈ ಅಪಾಯದಿಂದ ಪಾರಾಗ್ತೀವಿ. ನೀವೇನು ಟೆನ್ಷನ್ ತಗೋಬೇಡಿ, ನಾನಿದ್ದೀನಲ್ಲ, ಎಲ್ಲ ನಾನು ನೋಡ್ಕೋತೀನಿ. ನೀವು ಆರಾಮಾಗಿರಿ. ಸರಿನಮ್ಮ. ಐಶ್ವರ್ಯನೇ ಹೋಟೆಲಿಂದ ಫುಡ್ ತಗೊಂಡು ಹೋಗಿ ಮ್ಯಾನೇಜ್ ಮಾಡ್ತೀನಿ ಇಂದ್ಲು. ಸೊಸೆ ಅಂದ್ರೆ ಹಾಗಿರ್ಬೇಕು. ಇನ್ಯಾವತ್ತೂ ಹೀಗೆ ಆಫೀಸ್ ವಿಷಯದಲ್ಲಿ ತಲೆ ಹಾಕಿ ಆಮೇಲೆ ನಿಮ್ಮ ಮಾವ ತಲೆ ತೆಗ್ಸೋ ಕೆಲಸ ಮಾಡಬೇಡ. ಅರ್ಥ ಆಯ್ತಾ? ಒಳಗ್ ಬನ್ನಿ. ನೊಂದ್ಕೋಬೇಡ ಶ್ಯಾಮ. ಟೈಮ್ಗೆ ಸರಿಯಾಗಿ ಕ್ಯಾರಿಯರ್ ಹೋಗಲಿಲ್ಲ ಅನ್ನೋ ನೋವಲ್ಲಿ ಅತ್ತೆ ಹಾಗೆ ಮಾತಾಡಿತ್ತು. ನೀನೇನು ಬೇಜಾರು ಮಾಡ್ಕೋಬೇಡ. ಬಾ. ತಕೊಳ್ಳಿ. ಐಶ್ವರ್ಯಮ್ಮ ಇನ್ನೂ ಬಂದಂಗೆ ಇಲ್ಲ. ನಂಗೇನೋ ಖಾಲಿ ಕಾರರ್ ಕೊಟ್ಟು ಕಳಿಸ್ಬಿಟ್ರು. ಐಶ್ವರ್ಯಮ್ಮ ಅವ್ರು ಬರೋದ್ರಲ್ಲಿ ಯಜಮಾನ್ರೇನಾದ್ರು ನೋಡಿದ್ರೆ ನನ್ನ ಪರಿಸ್ಥಿತಿ ಏನು? ಎಲ್ಲ ನಾನು ನೋಡ್ಕೊಂತೀನಿ ಅಂತಾರೆ. ಯಾವಾಗ ಬರ್ತಾರೋ ಏನೋ. ದೇವ್ರೆ ಐಶ್ವರ್ಯಮ್ಮ ಬ್ಯಾಗ ಬರಂಗ್ ಮಾಡಪ್ಪ. ಹಲೋ ಮೇಡಮ್, ಫುಡ್ ರೆಡಿನಾ? ರೆಡಿ ಆಗಿದೆ ಮೇಡಮ್. ರೆಸ್ಟೋರೆಂಟ್ ಹೊರಗಡೆ ವೇಟ್ ಮಾಡ್ತಿದ್ದೀನಿ, ಕಳಿಸ್ಕೊಡಿ. ಅಮೌಂಟ್ ಎಷ್ಟು ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ತೀನಿ. ಆಯಿತು ಮೇಡಮ್. ಓಕೆ. ಮೇಡಮ್, ನಿಮ್ಮ ಆರ್ಡರ್ ಮೇಡಮ್. ಕಾರಲ್ಲಿಡಿ. ಸರಿ ಮೇಡಮ್. ಕಾರಲ್ಲಿ ಇಟ್ಟಿದ್ದೀನಿ ಮೇಡಮ್. ಶ್ಯಾಮ, ನಿನ್ ಕೈ ಅಡುಗೆನ ಎಲ್ರಿಗೂ ರುಚಿ ತೋರಿಸಿ ಎಲ್ಲರ ಹತ್ರನೂ ಶಬಾಸ್ ಅನ್ನಿಸ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ನೀನ್ ಮಾಡಿರೋ ಅಡುಗೆ ಕಿಚನ್ನಲ್ಲೇ ಉಳಿಯೋ ಹಾಗಾಯ್ತು. ನಾನು ತಗೊಂಡು ಹೋಗಿದ್ದೀನಿ ಅವ್ರು ಊಟ ಮಾಡೋದು.
ಮಸಾಲೆಗಳ ಬಗ್ಗೆ ಅಖಿಲ್ ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಬರೋರು ಟೇಸ್ಟ್ ಮಾಡಿದ್ರೆ ಅವ್ರ ಇಂಪ್ರೆಷನ್ ಬೇರೆ ಥರನೇ ಇರುತ್ತಲ್ವಾ? ಎಸ್ ಡ್ಯಾಡಿ, ಯು ಆರ್ ರೈಟ್. ನಮ್ಮನೆಯಿಂದಾನೆ ಶ್ಯಾಮ ಅಡುಗೆ ಮಾಡಿ ಆ ಗೆಸ್ಟ್ಗಳು ಕಳಿಸ್ತಾಳೆ. ಮಾವ ನನ್ನ ಮೇಲಿರೋ ನಂಬಿಕೆಗೆ ಅಡುಗೆ ಮಾಡಕ್ಕೆ ಹೇಳಿದ್ರು. ಆ ಊಟ ಮಾಡಿ ಅತಿಥಿಗಳೆಲ್ಲ ಮೆಚ್ಕೋತಾರೆ ಅಂತ ತುಂಬ ಆಸೆ ಪಟ್ಟಿದ್ರು. ಆದರೆ ನಾನು ಮಾಡಿರೋ ಅಡುಗೆ ಅವ್ರ ತನಕ ಹೋಗಲೇ ಇಲ್ಲ. ಈಗ ಅವ್ರಿಗೆ ಹೋಟೆಲ್ ಫುಡ್ ಕೊಡೋ ಹಾಗಾಗಿದ್ದಕ್ಕೆ ಮಾವ ತುಂಬ ನೊಂದ್ಕೋತಾರೆ. ಮಾವನವರು ಹಾಗೆ ನೊಂದ್ಕೋಬಾರ್ದು ಅಂತಂದ್ರೆ ನಾನೇ ಹೇಗಾದ್ರೂ ಮಾಡಿ ಇದನ್ನ ತಗೊಂಡು ಆಫೀಸಿಗೆ ಹೋಗಬೇಕು. ಹೌದು, ಹೋಗ್ತೀನಿ. ಆಟೋ ನಿಲ್ಸಿ, ನಿಲ್ಸಿ, ಆಟೋ ನಿಲ್ಸಿ, ನಿಲ್ಸಿ, ಆಟೋ. ಏನಿದು, ಒಂದು ಆಟೋನು ಕೂಡ ಖಾಲಿ ಬರ್ತಿಲ್ಲ. ಹೀಗಾದ್ರೆ ನಾನು ಹೋಗೋ ಅಷ್ಟರಲ್ಲಿ ತಡ ಆಗತ್ತೇನೋ, ಅವ್ರ ಹೋಟೆಲ್ ಊಟನೇ ಮಾಡಬೇಕಾಗತ್ತೇನೋ. ಏನಿನ್ನ ಐಶ್ವರ್ಯಮ್ಮ ಬರಲೇ ಇಲ್ಲ. ಆಟೋ, 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 ನಿಲ್ಸಿ, ನಿಲ್ಸಿ. ಹಾಂ ಬೋರಮ್ಮ, ಆ ಊಟ ತಗೊಂಬಂದಿದ್ಯಾ? ತಂದೀವ್ನಿ ಯಜಮಾನ್ರೆ. ಮತ್ತೆ ಇಲ್ಲ್ಯಾಕೆ ನಿಂತೆ? ಡೈನಿಂಗ್ ಹಾಲಲ್ಲಿ ಇಡು. ಸರಿ ಯಜಮಾನ್ರೆ. ಇನ್ನು 15 ನಿಮಿಷದಲ್ಲಿ ಮೀಟಿಂಗ್ ಮುಗಿಯುತ್ತೆ, ಊಟಕ್ಕೆ ಬರ್ತೀವಿ. ಎಲ್ಲಾದರೂ ರೆಡಿ ಮಾಡ್ಕೋ. ಆಯ್ತಾಯ್ತು, ಮಾಡ್ತೀನಿ ಯಜಮಾನ್ರೆ. ಹಲೋ, ಯಾ ಓಕೆ. ಇದೇನಿದು, ಇನ್ನು 10 ನಿಮಿಷಕ್ಕೆ ಉಣ್ಣಕ್ಕೆ ಬರ್ತೀವಿ ಅಂತವ್ರೆ. ಅಮ್ಮ ಆಟ್ರಾಗ ಐಶ್ವರ್ಯಮ್ಮ ಬರ್ದೇ ಇದ್ರೆ ನಾನು ಏನು ಮಾಡೋದು? ನಿಮಿಷ ಮೊದಲೇ ಬಂದಿದ್ದೀನಿ, ಆದರೂ ಓಕೆ. 1/4 ಗಂಟೆ ಆದಮೇಲೆ ಒಳಗೆ ಹೋಗ್ತೀನಿ. ಶ್ಯಾಮ ಖಾಲಿ ಕ್ಯಾರಿಯರ್ ಕಳಿಸಿದ್ದಕ್ಕೆ ಮಾವ ತುಂಬ ಹಾಟ್ ಆಗಿದ್ದಾಗಲೇ ನಾನು ಕೂಲಾಗಿ ಹೋಗಿ ಫುಡ್ನ ಕೊಡ್ತೀನಿ. ಒಳ್ಳೆಯವಳು ಅನ್ನಿಸ್ಕೋತೀನಿ. ಶ್ಯಾಮ ಇನ್ನು ಮುಂದೆ ಯಾವ ಕೆಲಸನೂ ಮಾಡಬಾರ್ದು, ಹಾಗೆ ಮಾಡ್ತೀನಿ. ನಿಲ್ಸಿ, ನಿಲ್ಸಿ. ಹೇಳಿ. ಇದನ್ನ ತಗೊಂಡು ಹೋಗ್ಬೇಕು. ಸ್ವಲ್ಪ ಆಫೀಸ್ ಹತ್ರ ಬಿಡ್ತೀರಾ? ಎಲ್ಲಿ ನಿಮ್ಮ ಆಫೀಸ್? ಅದು ಹೌದಾ, ಸರಿ ಬನ್ನಿ.
ಏನಿನ್ನು ಐಶ್ವರ್ಯಮ್ಮವ್ರು ಬರಲೇ ಇಲ್ಲ. ನನ್ನ ಕೈ ಕಾಲೆಲ್ಲ ನಡುಗ್ತಾ ಇದೆ. ಯಜಮಾನ್ರು ಬಂದ್ಬಿಟ್ರೆ ನನ್ನ ಗತಿ ಏನಪ್ಪ? ಏನಾಯ್ತಕ್ಕ? ಏನಾಯ್ತು? ಅಯ್ಯೋ, ಟೈರ್ ಪಂಚರ್ ಆಯ್ತು. ಇಲ್ಲೆಲ್ಲೂ ಹತ್ರ ಪಂಚರ್ ಶಾಪ್ ಕೂಡ ಇಲ್ವಲ್ಲ. ನೀವು ಬೇಗ ಹೋಗ್ಬೇಕೇನೋ ಅಲ್ವಾ? ಯಾವ್ದಾದ್ರೂ ಆಟೋ ಇದ್ರೆ ನೋಡ್ಕೊಳ್ಳಿ. ಇನ್ನು 5 ನಿಮಿಷ ಸಮಯ ಇರೋದು. ಆಫೀಸ್ ಬೇರೆ ದೂರ ಇದೆ. ಲಂಚ್ ಟೈಮ್ ಆಗ್ತಿದೆ. ನಾನು ಇನ್ನೂ ಬರ್ಲಿಲ್ವಲ್ಲ ಅಂತ ಬೋರಮ್ಮ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಏನು ಐಶ್ವರ್ಯಮ್ಮ ಇನ್ನೂ ಬರಲೇ ಇಲ್ವಲ್ಲ? ಅಶೋಕಪ್ಪ ಅವ್ರು ನೋಡಿದ್ರೆ ಇನ್ನು 5 ನಿಮಿಷಕ್ಕೆ ಉಣ್ಣಕ್ಕೆ ಬರ್ತೀವಿ ಅಂತವ್ರೆ. ಬಡಿಸು ಅಂದರೆ ನಾನು ಏನು ಬಡಿಸೋದು? ನನ್ನ ತಲೆ ಎಲ್ಲ ಖಾಲಿ ಡಬ್ಬಗಳೇ. ಇವಾಗ ಎಲ್ಲರೂ ಬಂದ್ಬಿಟ್ರೆ ನಾನು ಏನು ಹೇಳೋದು? So that is our strength and that is the speciality of our A1 products. That's all. Is there any doubt? Yeah, everything is good. It's nice. No, very good. You proceed. Thank you. Thank you so much. Thank you. Thank you so much. ಲಂಚ್ ಟೈಮ್ ಆಗ್ತಿದೆ. ಎಲ್ಲರೂ ಈಗ ಊಟಕ್ಕೆ ಹೊರಟಿರ್ತಾರೆ. So let us have some lunch. Please. Yeah, okay, sure. ದೇವ್ರೆ, ಐಶ್ವರ್ಯಮ್ಮ ಅವ್ರು ಇನ್ನೂ ಬರಲೇ ಇಲ್ಲ. ಇವಾಗ ನಾನು ಏನು ಮಾಡೋದು? ಬೋರಮ್ಮ, ಶ್ಯಾಮ ಎಲ್ಲಿ? ಇಷ್ಟೊತ್ತಿಗೆ ಖಾಲಿ ಬಾಕ್ಸನ್ನ ನೋಡಿರ್ತಾರೆ. ಖಾಲಿ ಬಾಕ್ಸನ್ನ ಕಳಿಸಿದ್ದಕ್ಕೆ ಶ್ಯಾಮನ್ ಮೇಲೆ ಕೋಪ ನೆತ್ತಿಗೇರಿರುತ್ತೆ. ಮಸಾಲೆ ನೆತ್ತಿಗೆ ಹತ್ತೋದು ಬಿಟ್ಟು ಕೋಪ ನೆತ್ತಿಗೇರಿ ತಾರಸ್ಥಾಯಿಗೆ ಸೇರಿರುತ್ತೆ. ಈಗ ನಾನು ಹೋಗಿ ಒಳ್ಳೆ ಫುಡ್ ಕೊಟ್ಟು ಅವರನ್ನ ಸ್ಯಾಟಿಸ್ಫೈ ಮಾಡಿ ಕ್ರೆಡಿಟ್ ತಗೋತೀನಿ.